ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಹೋಗಿದ್ದಲ್ವಾ, ಮಾತ್ರೆ ಕುಡಿತಾ ಇದ್ದೀನಿ. ಮತ್ತೆ ಹೋಗಬೇಕು ಇನ್ನೊಂದು ಹಾಸ್ಪಿಟ್ಲಿಗೆ. ಇವಾಗ ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ. ನಾನು 12ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರಂಜು ಮನೆಗೆ ಹೋಗ್ತಾ ಇದ್ದೀನಿ. ಅವಳು ರಂಜು ಚಳಿಗೆ ಏನೋ ಕಡಲೆ ಬೀಜ ಇಸ್ಕೊಂಡು ಹೋದ್ಲು, ಸಾಲ ಕೊಡು ಅಂದ್ಬಿಟ್ಟು. ಒಂದು ಲೋಟವಾದೇನೋ ಕಡಲೆ ಬೀಜದಲ್ಲಿ ಏನೋ ಹುರಿತಾವಳೆ. ಅದಕ್ಕೆ ನಾನು ಬಂದರೆ ನಂಗೊಸಿ ಕೊಡ್ತಾಳೆ ಅಂತ ನಾನು ಬಂದೆ. ಏನೇನೋ ಮಾಡ್ತಿದ್ದಿಲ್ಲ ರಂಜು, ನೀನಿನ್ ಎಂತವಳು ಗೊತ್ತೆ, ಎಂತ ಬುದ್ಧಿ ಕಲ್ತಿದ್ದೀನಿ ಗೊತ್ತಾ? ಕಡಲೆ ಬೀಜ ಹುರ್ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ಏನೇನೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಏನೋ ಮಾಡ್ತಾ ಇದ್ದಾಳೆ. ಆಗಲೇ ಕರೆದ್ರೆ ನಾನು ವೀಡಿಯೋ ಮಾಡ್ಕೊಳ್ಳಿವ್ನ, ನಾನು ವ್ಲಾಗಲ್ಲಿ ಹಾಕಿವ್ನ. ರಂಜು ಇವತ್ತು ಈ ಥರ ಮಾಡಿಲ್ಲ. ನೀನು ಮಾಡಿ ಎಂತ ಬುದ್ಧಿ ಕಲ್ತಾರೆ ಅಂದರೆ ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿದ್ರೆ ಬಂದು ಎಲ್ಲಿ ಇಸ್ಕೊಂಡು ತಿಂದ್ಬಿಡ್ತಾರೆ ಅಂತ ನನ್ನ ಕೈಲಿ ಏನು ಹೇಳೋದು ಅಂದರೆ, ಮಳೆಗೆ ಕಡಲೆ ಬೀಜವ ಹುರ್ಕೊಂಡು ತಿಂತಾ ಇದ್ದೀನಿ ನಾನು. ಹಂಗೂ ಒಂದು ಲೋಟ ಎಲ್ಲ ಕಡಲೆ ಬೀಜ ಹುರ್ಕೊಂಡು ತಿಂತಾಳ ಅನ್ಕೊಂಡೆ. ನನ್ನ ಕರೆಯುವ, ನಾನು ಯೂಟ್ಯೂಬ್ಗೆ ವ್ಲಾಗ್ ನೋಡಿದ್ದು ಯೋಚನೆ ಮಾಡಿದ್ದ. ಅವತ್ತು ಅಕ್ಕಿ ಹಸಿಟ್ಟಲ್ಲಿ ಕುರ್ಕುರೆ ಮಾಡಿದ್ಲು ಫ್ರೆಂಡ್ಸ್ ನನಗೆ. ಆವತ್ತಂದಿನು ಅದೇನೋ ಸಮೋಸ ಅಂತ ಮಾಡಿದ್ಲು, ಸಮೋಸನ ಏನೋ ಮಾಡಿದ್ಲು, ಸಮೋಸ ಥರ ಇತ್ತಿಲ್ಲ ಗುಬ್ಬಿ ಬಂದಾಗ. ಇವತ್ತು ಇದೇನಿದೆ ಅವಲಕ್ಕಿದು ಮಸಾಲ ಅವಲಕ್ಕಿನ ತಾಳಿ ಹತ್ತಿರದಿಂದ ತೋರಿಸ್ತೀನಿ. ಮಸಾಲೆ ಅವಲಕ್ಕಿ ಅಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿರೋದು. ಅದ್ರಲ್ಲಿ ಮಸಾಲೆ ಅವಲಕ್ಕಿ ಅಂತಿತ್ತ ಹೆಸರು ನೋಡಿ. ಅದು ಇಷ್ಟು ದೊಡ್ಡದ್ರಲ್ಲಿ ಮಾಡ್ಕೊಂಡವಳೆ ಚಳಿಗೆ ತಿನ್ನಕ್ಕೆ ಅಂತವ ಮಸಾಲೆ ಅವಲಕ್ಕಿ. ನಾನು ಕರೆಂಟು ಹೋಯ್ತಾ, ನಾವು ಅಪ್ಪಾಜಿ ಬತ್ತರ ದೋಸೆ ಹಾಕ್ಕೊಟ್ಬಿಟ್ಟು ಬಂದೆ. ಯಾರು ನೋಡೋಣ ಅಂದ್ಬಿಟ್ಟು. ಏನು ಅವಲಕ್ಕಿ ಇಷ್ಟೊಂದು ತರಿಸಿದೆ? ಇದ್ವಾ ಸಕ್ಕರೆ ಏನೋ ಮಿಕ್ಸ್ ಆಗಿರಂಗದೆ. ಏನ್ ದೇವಸ್ಥಾನ ಚರ್ಪು ಮತ್ತೆ ಸಕ್ಕರೆ ತಂದಿದ್ವಲ್ಲ. ಆಯ್ದವ, ಸರಿ ಸರಿ. ಈಗ 2:40 ಮಳೆ ಕಡಿಮೆ ಆಗಿಲ್ಲ. ಅದಕ್ಕೆ ನಮ್ಮಮ್ಮ ಅವರು ಊಟ ಮಾಡೋದಿಲ್ಲ, ಮಧ್ಯಾಹ್ನ ಟೀ ಇಟ್ಕೋತಾ ಇದ್ದಾರೆ ಜಾನ್ಕಿ. ನಮಗೆ ಕಾಫಿ. ಇವಾಗ ಬ್ಲ್ಯಾಕ್ ₹100 ಕ್ಯಾಶ್ ಕೊಟ್ಬಿಟ್ಟು ಫೋನ್ಪೇಲಿ ಸ್ಕ್ಯಾನ್ ಮಾಡಿ ಇಬ್ಬರೂ ಗಂಡ ಹೆಂಡತಿ ಇಬ್ಬರೂ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾರೆ. ಸಾರಿ, ಮೊಬೈಲ್ ಅಲ್ಲ, TV ರೀಚಾರ್ಜ್ ಮಾಡಿಸ್ಕೊಂಡಿದ್ದಾರೆ. ಅಮ್ಮ ಕಾಫಿ ಪುಡಿ ಹಾಕ್ಬಿಟ್ಕೊಡಮ್ಮ. ನಾನು ಇಲ್ಲಿ ಬ್ರೆಡ್ ಇಟ್ಕೊಂಡು ನಿಂತಿದ್ದೀನಿ, ಕಾಫಿ ಜೊತೆಗೆ ಬ್ರೆಡ್ ತಿನ್ನೋಣ ಅಂತ ಹೇಳಿ. ಹೊಸಿ ಜೋರಾಗಿ ಮಾತಾಡೋ ಕೇಳಿಸಲ್ಲಮ್ಮ. ಓ ಸುಡ್ತದೆ, ಹಿಡ್ಕೊಂಡು ನಮ್ಮ ಅವ್ವನೂ ಮಲಗಿದ್ರು ಎದ್ರು, ನಾನೇ ಮಲಗಿಲ್ಲ ಫ್ರೆಂಡ್ಸ್. ರಂಜನ್ ಮನೆ ಇದ್ದೆ, ಅಲ್ಲೇ ಕೂತಿದ್ದೆ. ಹೇಳಪ್ಪಾಜಿ ಮೇಕೆ. ಅಪ್ಪಾಜಿ ಗದ್ದೆ ತಾವು ಅಣಬೆ ಎದ್ದಿಲ್ವಾ? ಎಲ್ಲಿ ತಂದಿದ್ಯಾ? ಎಲ್ಲಪ್ಪಾಜಿ ಹೊಸಿ ತಂದಿದ್ಯಲ್ಲಪ್ಪಾಜಿ, ಜಾಸ್ತಿ ತರ್ಬೇಕು ತಾನೇ, ಹುಳ ಗಿಳ ಆಗಿಲ್ಲ ತಾನೇ? ಹಂಗಾರೆ ಸಂಜೆಗೆ ಅಣಬೆ ಫ್ರೈ ಮಾಡ್ಕೊಂಡು ತಿನ್ಬೇಕು. ಅಣಬೆ ನೆನೆಸ್ಕೊತಾ ಇದೆ ಒಂದು ವಾರದಿಂದನೂ. ಇದೇ ಅಣಬೆ ನೋಡಿ, ಫ್ರೀ ಅಣಬೆ ನಮ್ಮ ಗದ್ದೆ ಹತ್ರ ಹೇಳ್ತವೆ ನೋಡಿ. ಇದೊಂದು ಎಷ್ಟು ಉದ್ದ ಐತೆ, ಏನು ಸಖತ್ತಾಗವೆ. ನಾನು ಮಾಡ್ತೀನಿ ನೋಡಿ, ಹಾಕ್ತೀನಿ ರೆಸಿಪಿನ, ಸಖತ್ತಾಗಿರ್ತದೆ. ನನಗೆ ಹೊಸಿ ಇಷ್ಟ ಅಲ್ಲ ಇದು ನೋಡಿ ಎಷ್ಟು ಉದ್ದ ಐತೆ. ಇದನ್ನು ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಫ್ರೆಶ್ ಆಗಿ ಇವತ್ತು ಬೆಳಗ್ಗೆ ಎದ್ದಿರೋದನ್ನ ಇವತ್ತೇ ಎತ್ಕೊಬಂದು ಸಾಂಬಾರು ಮಾಡಿಕೊಂಡ್ರೆ ಫ್ರೆಶ್ಶು ಆಯಿತಾ. ಇವತ್ತು ಎದ್ದಿರೋದನ್ನ ನಾಳೆ ಎತ್ಕೊಬಂದರೆ, ನಾವು ಎತ್ಕೊಂಡು ತೊಗೊಬಂದರೆ ಇಲ್ಲೆಲ್ಲ ಸಣ್ಣ ಸಣ್ಣದು ಬಿಳಿ ಹುಳಗಳಿರ್ತವೆ, ಅದನ್ನು ನೋಡ್ಕೊಂಡು ತಿನ್ನಬೇಕು. ಅದಕ್ಕೆ ನನ್ನ ತಂಗಿ ಇವತ್ತಿಗೂ ಅಣಬೆ ತಿನ್ನಲ್ಲ, ಹುಳಗಳಿರ್ತವೆ ನೀನೇ ತಿನ್ನು ಅಂತೇಳಿ. ನನಗೆ ಅಣಬೆ ಅಂದರೆ ಸಖತ್ ಇಷ್ಟ. ದೃಷ್ಟಿ ತೆಗಿಬೇಕು ಅಣಬೆಗೆ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ಕೋತಾ ಇದ್ದೀರಾ ಅಲ್ವಾ? ಊಟದ ಟೈಮಲ್ಲಿ 2:45 ಯಾರಾದರೂ ಕಾಫಿ ಕುಡಿತಾರಾ? ಬಟ್ ಏನು ಮಾಡೋದು, ವೆದರ್ ಹಾಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಪಟ್ಟ ಅಂತ ಕಾಫಿ ಆ್ಯಂಡ್ ಬ್ರೆಡ್ ತಿನ್ಕೊಂಬಂದ್ಬಿಡ್ತೀನಿ. ಕಾಫಿ ಬ್ರೆಡ್ಡು ತಿಂದಳು, ಮತ್ತೆ ಒಂದು ದೋಸೆ ಹಾಕ್ಕೊಂಡು ಬೇಡ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಮೊದಲೇ ಡಾಕ್ಟ್ರು ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ಕೊಟ್ಟಿದ್ರು. ಅದಕ್ಕೆ ಮತ್ತೆ ಒಂದು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡಳು. 5:30 ಅಲ್ಲ 6 ಗಂಟೆಲಿ ಎದ್ದಿದ್ದೀನಿ. ನಮ್ಮ ಪಾಪ ಬಂದ್ರೂ ನನ್ನ ಬಂದೂ ಇಲ್ಲ, ನಾನು ಏಳ್ಸೂ ಇಲ್ಲ. ಆಚೆ ಕಡೆ ಬೀದಿಲೇ ಕುಣಿತಾ ಅವಳೆ. ನಮ್ಮ ಅಮ್ಮನೂ ಏಳ್ಸಿಲ್ಲ, ನಾನೇ ಎದ್ದು ಕಾಫಿ ಕುಡಿಲಿಲ್ಲ. ಮಧ್ಯಾಹ್ನ ಕುಡ್ದಿದ್ನಲ್ವ, ಬೇಡ ಅಂತ ಹೇಳಿ ಒಂದು ಲೋಟ ಬಿಸಿನೀರು ಇಟ್ಕೊಂಡು ಅಚ್ಚುಕಟ್ಟಾಗಿ ಕೂತಿದ್ದೀನಿ. ನಾನು ಬಾಣಿ ತಂದಲ್ಲಿ ಬಿಸಿನೀರು ಕುಡಿದವಳು, ಈಗ ನೋಡಿದ್ರೆ ಬಿಸಿನೀರಲ್ಲೇ ಮುಳುಗಿದ್ದೀನಿ ಅಂತ ಹೇಳ್ಬೋದು. ಟೀ ಅಂತೂ ಕಂಪ್ಲೀಟಾಗಿ ಬಿಟ್ಟೆ. ಕಾಫಿನ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಕುಡಿಯೋಣ ಅಂತ ಹೇಳಿ. ದುಡ್ಡು ಬೇಕೋ ಬೇಡ?
ಹಾಯ್ ಹಾಯ್ ಅವ್ವ ಹಾಯ್ ಮಾಡು ಅವ್ವ ಹಾಯ್ ಮಾಡೋ ಹಿಂಗೆ ಅನ್ನವ ಕೈಯ ಅವ್ವ ಹಿಂಗೆ ಅನ್ನವ ಕೈಯ ಸುಮ್ಮನೆ ರಾಪಾಜಿ ನೀನನ್ನ ಅಪ್ಪಾಜಿ ಏ ಹತ್ಬಿಟ್ರೆ ಏನು ಮಾಡ್ತೀನಿ ಅಪ್ಪಾಜಿ 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 ನಾವು ಮರ್ಯಾದೆ ಕೊಟ್ಕೊಂಡು ಮಾತಾಡ್ಬಾರ್ದು ಅಮ್ಮ ರೇಜ್ ಆಗಿದೆ ಈಗ ಕೂಲ್ ಕೂಲ್ ಅಮ್ಮ ಹಾಯ್ ಅಮ್ಮ ಹಾಯ್ ಫ್ರೆಂಡ್ಸ್ ನಮ್ಮನೆ ಇವತ್ತು ಒಣಬೆ ಸಾಂಬಾರು ಮಾಡ್ತಾ ಇದ್ದೀನಿ ಒಲೆನೇ ಹಸಿ ಒಲೆ ಹಸ್ಕೋಬೇಕು ಫಸ್ಟ್ ಫ್ರೆಂಡ್ಸ್ ನಾವು ಇವತ್ತು ಅಣಬೆ ಸಾಂಬಾರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಫ್ರೈ ಮಾಡೋಣ ಅಂದ್ಕೊಂಡೆ ಫಿಶ್ ಸಾಂಬಾರಿತ್ತು ಬಟ್ ಏನಕ್ಕೆ ಗೊತ್ತಿಲ್ಲ ಅದು ಹಳಸೋಗ್ಬಿಟ್ಟೈತೆ ಅದಕ್ಕೆ ನಾನು ಒಬ್ಳು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅಣಬೆ ಫ್ರೈ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಫಿಶ್ ಇತ್ತು ಅದನ್ನು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಲ್ರೆಡಿ 7 ಗಂಟೆ ಆಗಿದೆ ಟೈಮು ಸಾಂಬಾರು ಹಳಸೋಯ್ತು ಅದಕ್ಕೆ ಇವಾಗ ಸ್ವಲ್ಪನೇ ಅಣಬೆ ಇರೋದು ಫ್ರೈ ಹೋಗಿ ಸಾಂಬಾರು ಮಾಡಿಕೊಂಡು ಫಿಶ್ ಫ್ರೈ ಮಾಡಿ ರೈಸ್ ಮಾಡೋಣ ಅಂತ ಹೇಳಿ ಸೊ ಎಲ್ಲ ಚೇಂಜ್ ಆಯಿತು ಪ್ಲ್ಯಾನು ನಾನು ಒಬ್ಬಳೇ ತಿಂತೀನಿ ಅಣಬೆನ ಅಂತ ಅಂತಿದ್ದೆ ಬಟ್ ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಯಾವ ಥರ ಮಾಡೋದು ಬನ್ನಿ ತೋರಿಸ್ತೀನಿ ಫಸ್ಟ್ ಇವಾಗ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಪಟ ಪಟ ಅಂತ ಯಾಕೋ ಕ್ಯಾಮ್ರಾ ಅವತ್ತು ಕರೆಕ್ಟಾಗಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ಹಿಡ್ಕೊಳಕ್ಕೆ ಗೊತ್ತಾಯ್ತಿಲ್ಲ ನಾನು 1/4 ಗಂಟೆಯಿಂದ ಇದು ಮಾಡ್ತಾ ಇದ್ದೀನಿ ಆಯ್ತಾ ಇಲ್ಲ ಅದು ಯಾವ ಕಡೆ ಯಾವ ಲೆವೆಲ್ಗೆ ಇಟ್ಕೋಬೇಕು ಅಂತ ಇವಾಗ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಸಾಂಬಾರು ಸೊಪ್ಪು ಟೊಮೊಟೊ ಈರುಳ್ಳಿ ಓಕೆ ಫಸ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ ಇದು ನಾವು ಮಾಡುವಂಥ ಅಣಬೆ ಫ್ರೈ ಆ್ಯಕ್ಚುಲಿ ಫ್ರೈ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಇನ್ನೂ ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡೆ ಸಾಂಬಾರು ಮಾಡೋಣ ಅಂತ ಹೇಳಿ ಸೊ ರೆಡಿ ಆಗಿದೆ ಇದಕ್ಕೆ ಕರಿಬೇವು ಹಾಕೋಣ ಅಯ್ಯಪ್ಪ ಇವಾಗ ಈರುಳ್ಳಿ ಹಾಕೋಣ ಫ್ರೆಂಡ್ಸ್ ಕೇಳಿಸ್ತಿದ್ಯಾ ಏನು ಈರುಳ್ಳಿ ಹಾಕೋಣ ನಾನು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ನಾನು ಸಾಂಬಾರ ಚೆನ್ನಾಗೇ ಬೇಯಿಸಿದ್ದೆ ಬೆಳಗ್ಗೆ ಒಳ್ಳೆ ಥರ ಬೇಯಿಸಿ ಮಾಡ್ತಿದ್ದೆ ಅದು ಹಳಸೋ ಆಯ್ತು ನಾನು ಸ್ವಲ್ಪ ಅದಕ್ಕೂ ನಮ್ಮಮ್ಮ ನನ್ನೇ ಬೈತದ್ದು ನಾನು ಏನು ಮಾಡೋದು ಏನು ಮಾತಾಡೋಂಗಿಲ್ಲ ಆ ಟೈಮಲ್ಲಿ ಫುಲ್ ಸೈಲೆಂಟ್ ಆಗ್ಬಿಡೋದು ಇವಾಗ ನನಗೊಂದು ರೋಗ ಇದೆ ಏನು ಗೊತ್ತಾ ಇದು ಎಣ್ಣೆ ಎಲ್ಲ ಹಾರಿರುತ್ತೆ ಅದನ್ನ ನಾನು ಸುಮ್ಮನೆ ಬಿಡಲ್ಲ ಹಿಂಗೆ ಒರೆಸ್ತಾ ಇರ್ತೀನಿ ಅಲ್ಲಿ ಅಡಿಗೆ ಬೇಯ್ತಾ ಇರಲಿ ಅಷ್ಟರಲ್ಲೊಂದು 10 ಸಲ ಒರೆಸಿರ್ತೀನಿ ನಾನು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ ಅದಕ್ಕೆ ರುಚಿಗೆ ಒಂದು ಸ್ವಲ್ಪ ಹಾಕೊಳ್ಳೋಣ ಒಂದಿಷ್ಟು ಹಾಕೊಂಡ್ರೆ ಸಾಕು ಇನ್ನೊಂದು ಚೂರು ಹಾಕೋತೀನಿ ಕಡಿಮೆ ಆಯ್ತೇನೋ ಇನ್ನೊಂದು ಚೂರು ಹಾಕೋತೀನಿ ಇದು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ನನಗೆ ಯಾವ ಲೆವೆಲ್ಗೆ ಕ್ಯಾಮ್ರಾ ಇಟ್ಕೋಬೇಕು ಅಂತಲೇ ಗೊತ್ತಾಯ್ತಲ್ಲ ನಾನು ಕಾಣಿಸಿದ್ರೆ ಬಾಣಲಿ ಕಾಣಿಸಕ್ಕಲ್ಲ ಬಾಣಲಿ ಕಾಣಿಸಿದ್ರೆ ನಾನು ಕಾಣಿಸಕ್ಕಲ್ಲ ಹಂಗಾಯ್ತೈತೆ ಇಷ್ಟೇ ಸಾಕು ಯಾಕೋ ಅವಾಗ ಚೆನ್ನಾಗಿ ಬಂದಿತ್ತು ಅಂದರೆ ಯಾವ ಥರ ಇಟ್ಕೊಳ್ಳೋದು ಅಂತೆಲ್ಲ ನೋಡ್ಕೊಂಡಿದ್ದೆ ಬಟ್ ಇವತ್ತು ಏನಕ್ಕೋ ಅಡುಗೆ ಮನೆ ಚಿಕ್ತು ನಮ್ಮದು ಅದು ಟ್ರೈಪೋಡಿಕ್ ವಿಡಿಯೋನೇ ಮಾಡೋಕ್ಕಾಯ್ತಲ್ಲ ಆ್ಯಂಡ್ ತುಂಬ ಜನ ಏನು ಸ್ಕೂಟಿ ಕಲೀರಿ ಅಕ್ಕ ಅಂತ ಮೆಸೇಜ್ ಹಾಕಿದ್ದೀರಾ ಥ್ಯಾಂಕ್ ಯು ಕಲಿಬೇಕು ಏನು ಮಾಡಲಿ ಇವಾಗ ಮಳೆಗಾಲ ರೋಡಲ್ಲೆಲ್ಲ ನೀರು ನಿಂತಿರ್ತದೆ ಒಂದು ಪಾಯಿಂಟ್ ನಂಬರ್ 1 ಎಲ್ಲದಕ್ಕಿಂತ ಮೇಯ್ನು ಬೈಕ್ ಮನೇಲಿರಲ್ಲ ಇವತ್ತು ಬೈಕ್ ಮನೇಲಿದ್ರೂ ಕೂಡ ಮಳೆ ಓಡ್ಸೋಕ್ಕಾಗಲ್ಲ ಆಮೇಲೆ ಬೈಕ್ ಮನೇಲಿದ್ದು ಮಳೆ ಇಲ್ಲ ಅಂತ ಹೇಳಿದ್ರೆ ಓಡ್ಸೋಕ್ಕೆ ಹೇಳ್ಕೊಡೋಕೆ ಬೇಕು ತಾನೆ ಬೈಕ್ ಹೇಳ್ಕೊಡೋಕ್ಕೆ ಅದಕ್ಕೆ ಯಾರೂ ಇಲ್ಲ ಏನು ಮಾಡೋದು ನಮಗೂ ಸ್ಕೂಟಿ ತೊಗೋಬೇಕು ನಾನು ಓಡಿಸ್ಬೇಕು ಅಂತೆಲ್ಲ ಆಸೆ ಇದೆ ಈಗಿಂದ ಅಲ್ಲ ಮುಂಚೆಯಿಂದನೂ ಆಸೆ ಇದೆ ನಮ್ಮ ಸ್ವಂತ ಬೆಂಗಳೂರಲ್ಲಿ ಒಂದು 2 ದಿನ 3 ದಿನ ಕರ್ಕೊಂಡೋಗಿದ್ದು ಸ್ಕೂಟಿ ಹೇಳ್ಕೊಡೋಕ್ಕೆ ನಾನು ಕಲ್ತ್ಕೊಳ್ಳೇ ಇಲ್ಲ ಅವರು ಪಾಪ ಪ್ರಯತ್ನ ಪಟ್ಟರು ನಮ್ಗೆ ಹೋಟ್ಲಲ್ವಾ ಇದ್ದಿದ್ದು ನಮಗೆ ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ ಸಿಕ್ಕಿ ಟೈಮಲ್ಲಿ ಒಂದು 2 ಸತಿ ಕರ್ಕೊಂಡೋಗಿದ್ರು ತೋರಿಸ್ಕೊಡ್ತೀನಿ ಅಂತ ಬಟ್ ನಾನು ಕಲ್ತ್ಕೊಳ್ಳೋಕ್ಕಾಗಲೇ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಕಲ್ತ್ಕೊಳ್ಳೋಣ ಅವಶ್ಯಕತೆ ತುಂಬ ಐತೆ ಬೈಕ್ದು ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಗೋಲ್ಡ್ ಕಲರ್ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಈಗ ಟೊಮೊಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡೋಣ ಆಯಿಲಲ್ಲಿ ನೀರು ಹಾಕೊಳ್ಳೋದು ಬೇಡ ಟೊಮೊಟೊನೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಂಗೆ ತುಂಬ ಇಷ್ಟ ಯಾರ್ಯಾರಿಗೆ ಅಣಬೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಊರಲ್ಲಿ ಸಿಗೋದು ಹಳ್ಳಿಲಿ ಗದ್ದೆ ಹತ್ರ ಸಿಗೋ ಅಣಬೆ ಇಷ್ಟ ಅವ್ರು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ
ನಂಗಂತೂ ಬರೀ ಅಣಬೆ ಕೊಟ್ಟರೆ ತಿನ್ಬಿಡ್ತೀನಿ. ಗೊಜ್ಜು ಬರೀ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಎಲ್ರಿಗೂ ಬೇಕು ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಥರ ಮಾಡ್ತೀನಿ. ಅದರದ್ದು ಸಣ್ಣ ಸಣ್ಣ ಮೀನು ಅಂದರೆ ಸಾಂಬಾರು ಮಾಡಿದ್ದು ಅಮ್ಮ ಇದಕ್ಕೆ ಸ್ವಲ್ಪ ದಪ್ಪ ಆಯಿತು. ಇದನ್ನು ಸಾಂಬಾರು ಮಾಡಿದ್ರು ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ತಿನ್ನೋದು ಬೇಡ ಅಂದ್ಕೊಂಡಿದ್ದೀನಿ. ಡಾಕ್ಟರು ಆಯಲ್ದೆಲ್ಲ ತಿನ್ನಬಾರ್ದು ಅಂದ್ರಲ್ವ ಗಂಟ್ಲದ ಪ್ರಾಬ್ಲಮ್ಗೆ. ಅದಕ್ಕೆ ನೋಡೋಣ ಒಂದೋ ಎರಡೋ ಸ್ವಲ್ಪ ಆಯಲೆಲ್ಲ ತೆಗ್ದಾಕ್ಬಿಟ್ಟು ಅದು ತಿಂತೀನಿ, ಇಲ್ಲಾಂದರೆ ತಿನ್ನಲ್ಲ. ಸೊ ಇಷ್ಟಿದೆ. ಇವಾಗ ಕೃತು ತೊಗೊಬಂದು ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡ್ರು ಎಲ್ಲ, ಇದು ಅಣಬೆ ನೋಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿತ್ತು. ಅದನ್ನು ನೀರೆಲ್ಲ ಹಿಂಡ್ಬಿಟ್ಟು ನೀಟಾಗಿ ಈ ಥರ ಎತ್ತಿಟ್ಕೊಂಡಿದ್ದೀನಿ ಅಣಬೆ ಗೊಜ್ಜಿಗೆ. ಇದು ಫಿಶ್ ಫ್ರೈಗೆ ಏನೋ ಹೇಳ್ತಿದ್ದೆ ಫ್ರೆಂಡ್ಸ್, ಅದು ಟ್ರೈಪೋರ್ಡು ನನಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಟ್ರೈಪೋರ್ಡಿಂದ ಮೊಬೈಲ್ ತೆಗೆದುಬಿಟ್ಟು ಕೈಲೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬೇಗ ಬೇಗ ಕಬಾಬ್ಗೆ ಫ್ರೈ ಮಾಡೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಟೊಮೊಟೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ, ಸ್ವಲ್ಪನೂ ನೀರು ಹಾಕ್ಕೊಂಡಿರಲಿಲ್ಲ. ಇವಾಗ ಈ ಅಣಬೆನ ಹಾಕ್ಕೊಳ್ಳೋಣ. ಆ್ಯಂಡ್ ಇಲ್ಲಿಗೂ ಕಲಸೋಕ್ಕೆ ಅಂತೇಳಿ ರೆಡಿ ಮಾಡಿದ್ದೀನಿ ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೌಡ್ರು, ಒಂಚೂರು ಅಚ್ಚ ಖಾರದ ಪುಡಿ, ಒಂಚೂರು ಉಪ್ಪು, ಒಂಚೂರು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗೋಯ್ತು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ ಅಂಥೇಳಿ ನೋಡಿ ಈ ಥರ ಇದೆ. ಲಾಸ್ಟಲ್ಲಿ ಸಾಂಬಾರು ಸೊಪ್ಪು ಹಾಕ್ಕೊತೀನಿ. ಆ್ಯಂಡ್ ಇವಾಗಲೇ ಖಾರದ ಪುಡಿ ಇವಾಗಲೇ ಹಾಕ್ಕೊಬಿಡಿ ಅಣಬೆಗೆ, ಯಾಕಂದರೆ ಟೇಸ್ಟು ಅಣಬೆಗೆ ಹಿಡ್ಕೋಬೇಕಲ್ವ. ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲನೂ. ಮೆಣಸಿನ್ಕಾಯಿ ಹಾಕಬೇಡಿ, ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಖಾರದ ಪುಡಿ ಹಾಕ್ಕೊಳ್ಳಿ, ಸಖತ್ತಾಗಿ ಬರುತ್ತೆ ಟೇಸ್ಟು. ನನಗೆ ನೋಡ್ತಾ ಇದ್ದರೆ ಇವಾಗಲೇ ಬಾಣಲೆಯಿಂದನೇ ತಗೊಂಡು ತಿನ್ಕೊಬಿಡೋಣ ಅನ್ನಿಸ್ತೈತೆ. ನಂಗೆ ಅಷ್ಟು ಇಷ್ಟ ನನಗೆ. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾಯಿತ್ತು ಬೆಳಗ್ಗೆಗೂ ಬೇಗ ಹೋಗಿ ಗದೆ ತವು ಎದ್ರೆ ತಗೊಬಂದು ಕೊಡಿ ಸುಷ್ಮಂಗೆ ಅಂತವ. ನೋಡಿ ಈ ಥರ ಆಯಿತು. ಇವಾಗ ಇದಕ್ಕೆ ಖಾರದ ಪುಡಿ, ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಾನು ಅಡುಗೆ ಮಾಡೋರಾದರೆ ಎಲ್ಲನೂ ತೊಗೊಂಡು ನಾನು ಬಟ್ಲಿಗೆ ಹಾಕೋತಾರೆ. ನಾನು ನೋಡಿ ಹೆಂಗೆ ಹರಿಕೊಂಡಿದ್ದೀನಿ. ಇವಾಗ ಇದು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಜಾಸ್ತಿ ಅರಿಶಿನ ತಿನ್ನಬಾರ್ದು. ಇದು ಖಾರದ ಪುಡಿ, ಮುರಿದೋಗಿರೋ ಸೋಟ್ ಐತಲ್ವ ಅದನ್ನು ಸ್ಪೂನ್ ಥರ ಯೂಸ್ ಮಾಡ್ತೀವಿ. ಖಾರದ ಪುಡಿ ನಮ್ಮನೆ ಸ್ಟ್ರಾಂಗಾಗೈತೆ, ನೋಡಿ ಹಾಕೋಬೇಕು ಖಾರನೇ ನೋಡಿ. ಇದನ್ನೆಲ್ಲ ಈಗ ಮತ್ತು ಉಪ್ಪು, ಇಷ್ಟೊತ್ತಲ್ಲಿ ಉಪ್ಪು ಅನ್ನಬಾರ್ದು, ರುಚಿ ಅನ್ನಬೇಕು. ಈ ರುಚಿನ ಸ್ವಲ್ಪ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಜಾಸ್ತಿ ತೊಗೊಬಿಟ್ಟೆ ಮರ್ತ್ಕೊಂಡು ಸಾಂಬಾರ್ಗೆ ಉಪ್ಪು ಹಾಕ್ತೀನಲ್ಲ ಹಂಗೆ ಆಮೇಲೆ ನೆನೆಸ್ಕೊಂಡೆ ಅಣಬೆ ಅಂತ. ಯಾಕಂದರೆ ಅಣಬೆನೂ ನೀರು ಬಿಟ್ಕೊಳ್ಳುತ್ತೆ, ಜಾಸ್ತಿ ಉಪ್ಪು ತಗೊಳ್ಳಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ. ನೀರಂತೂ ಹಾಕಲೇಬೇಡಿ. ಎಲ್ರಿಗೂ ಗೊತ್ತಿರುತ್ತೆ ಹಳ್ಳಿ ಕಡೆ, ಯಾರಾದರೂ ಸಿಟಿ ಕಡೆ ಅಥವಾ ಒಂದಿಬ್ಬರು ಸಿಸ್ಟರ್ಸು ಆಸ್ಟ್ರೇಲಿಯಾದಿಂದ ಆ್ಯಂಡ್ UK ಇಂದ ಎಲ್ಲ ನೋಡ್ತಿರ್ತೀರಲ್ಲ, ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ ಸೊ ಯೂಸ್ ಆಗ್ಬೋದೇನೋ. ನಮ್ದು ಬೇಜಾರು ಮಾಡ್ಕೋಬೇಡಿ. ನಮಗೇನು ಗೊತ್ತಿಲ್ವಾ ಸುಷ್ಮಾ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ. ನಾವು ಮಾಡೋದು ಈ ರೀತಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಖಾರ ಆಡಿಸ್ಬಿಟ್ಟು ಆ ಥರ ಮಾಡೋದಕ್ಕೆ, ಮಸಾಲೆ ಹಾಕಿ ರುಬ್ಬಿ ಆ ಥರ ಮಾಡೋದಕ್ಕೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ಸಾಕು. ಇದನ್ನು ಇವಾಗ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡೋಣ ಆಯಲಲ್ಲೇ ಸ್ವಲ್ಪ ಹೊತ್ತು. ಆಮೇಲೆ ಲಾಸ್ಟಲ್ಲಿ ನೀರು ಹಾಕೋಣ. ನೀಟಾಗಿ ಫ್ರೈ ಆಗಿದೆ. ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಇದೇನು ಗೊತ್ತಾ, ಕಡಲೆ ಹಿಟ್ಟನ್ನ ಸ್ವಲ್ಪ ಒಂದು ಅರ್ಧ ಸ್ಪೂನು, 3/4 ಸ್ಪೂನ್ ಅಂದ್ಕೊಳ್ಳಿ, 3/4 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀರು ಹಾಕಿದ್ದೀನಲ್ವ, ಏನು ಕಾಳು ಇಲ್ಲ, ಏನು ರುಬ್ಬು ಹಾಕಿಲ್ವಲ್ಲ, ತುಂಬ ತೆಳುವಿರುತ್ತೆ ಸಾಂಬಾರು ಅಂತೇಳಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ. ತುಂಬ ಜಾಸ್ತಿನೂ ಹಾಕ್ಕೋಬೇಡಿ, ಆಮೇಲೆ ಟೇಸ್ಟ್ ಹೋಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸಾಂಬಾರು ಮಾಡಿದ್ದೀನಿ. 4 ಜನಕ್ಕೆ 5 ಜನಕ್ಕಾಗಷ್ಟು ಸಾಂಬಾರು ಮಾಡಿದ್ದೀನಿ. ಅಪ್ಪಾಜಿ ಅಷ್ಟರಲ್ಲಿ ಮೊಟ್ಟೆ ತೊಗೊಬತ್ತು. ಯಾಕಂದರೆ ನಾವು ಫಿಶ್ ಕಬಾಬ್ ತಿಂತಾಯಿದ್ದೀವಲ್ಲ, ಅದಕ್ಕೆ ಪಾಪಗೆ ಮೊಟ್ಟೆ ಬೇಯಿಸ್ಕೊಡು ಅಂತ. ಅದಕ್ಕೆ ಇದ್ರೊಳಗಡೆ ಹಾಕೋಣ ಅಂದೆ, ಸಾಂಬಾರು ಒಳಗಡೆ ಹಾಕು ಚೆನ್ನಾಗಿರ್ತದೆ ಅಂತು. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅಷ್ಟೇ. ರುಚಿ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ರುಚಿ ಹಾಕ್ಕೊಂಡೆ. ಇವಾಗ ಇನ್ನೊಂದು ಸ್ವಲ್ಪ 5 ನಿಮಿಷ ಮಳ್ಳಿದ್ಮೇಲೆ ಈ ಮೊಟ್ಟೆನ ಹಾಕೋತೀನಿ. ಸೂಪರಾಗಿರುತ್ತೆ ಆ್ಯಕ್ಚುಲಿ ಮೊಟ್ಟೆ. ಈ ಕಡೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಕೃತಜ್ಞ ಅವ್ರ ಅಜ್ಜಿ ಕೈಲಿ ಅನ್ನ ಊಟ ಮಾಡಿಸ್ಕೊತವ್ರೆ. ಹೋಗಿ ಮಗಳೇ ಅನ್ನ ಊಟ ಮಾಡ್ಕೊಬರೋಕು. ಇವಾಗ ನೋಡೋಣ ಫೈನಲಿ ಹೇಗೆ ಬರುತ್ತೆ ಅಂತ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಅಮ್ಮ ಬತ್ತು ನಾನೊಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಹೆಲ್ಪ್ ಮಾಡೋಕ್ಕೆ ಮೊಟ್ಟೆಯನ್ನು ಜಾನಕಿಯವರು ಹಾಕ್ತಾ ಇದ್ದಾರೆ. ಅಣಬೆ ಸಾರಿಗೆ ಮೊಟ್ಟೆ ಹಾಕ್ತಾಯಿದ್ದೀವಿ. ಎಲ್ಲ ನನ್ನ ಐಡಿಯಾ ಆ್ಯಕ್ಚುಲಿ. ಈಗ ಏನಾಯ್ತದೆ ಗೊತ್ತಾ, ಮೊಟ್ಟೆ ಅಣಬೆ ಸಾರು ಆಯ್ತದ ಕಣ. ಮೊಟ್ಟೆ ಪ್ಲಸ್ ಅಣಬೆ, ಮೊಟ್ಟೆ ಅಣಬೆ ಸಾಂಬಾರ್ ವಿತ್ ಫಿಶ್ ಫ್ರೈ ಆ್ಯಂಡ್ ವೈಟ್ ರೈಸ್. ಅವಳಿಗಿಡು, ನಮ್ಮೂರು ಹಾಕು. ಬೆಳಗಿಗೆ ಬೇಯಿಸ್ಕೊಂಡು ತಿನ್ನಿವೆ ಚಿನ್ನಮ್ಮ ಮೊಟ್ಟೆನ.
ಈಗ ಮೀನು ತಿನ್ಬೇಕು ನೀನು. ಮೀನು 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 ಈಗ ಇದು ಒಂದು ರೌಂಡ್ ಚೆನ್ನಾಗಿ ಮಳ್ಳಿ ಸಾಂಬಾರ್ ರೆಡಿ ಆಗುತ್ತೆ. ಇದ್ರದ್ದು ಸೌಂಡು ನಾನು ಮಾತಾಡೋದು ಕೇಳಿಸುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ, ಹತ್ರದಿಂದ ತೋರಿಸ್ತೀನಿ. ಆ್ಯಂಡ್ ಊಟ ಇದು ಅಣಬೆ ನೋಡಿ, ಅಣಬೆ ಇದು ಮೊಟ್ಟೆ. ಸೊ ತುಂಬ ಈಸಿಯಾಗಿ ಮಾಡ್ಬೋದು, ಏನೂ ಆಡ್ಸೋಂಗಿಲ್ಲ. ಆ್ಯಕ್ಚುಲಿ ಪ್ಲೈನ್ ಅಣಬೆ ಸಾಂಬಾರು ಮಾಡೋಣ ಅಂತಲೇ ಇದ್ದಿದ್ದು. ಮೊಟ್ಟೆ ಇತ್ತಲ್ಲ, ಅದಕ್ಕೆ ಮೊಟ್ಟೆ ಪ್ಲಸ್ ಅಣಬೆ, ಮೊಟ್ಟೆ ಅಣಬೆ ಸಾರು ಆಗಿದೆ ಇವಾಗ. ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಉಪ್ಪು ಖಾರ ಎಲ್ಲ ನೋಡಿದೆ, ಎಲ್ಲ ಚೆನ್ನಾಗಿ ಹಿಡಿದಿದೆ. ಅದೇ ಮೊಟ್ಟೆ ಬೇಯಬೇಕಲ್ವಾ, ಮೊಟ್ಟೆ ಬೇಯಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ ಅಂತ ಅಡುಗೆ ಎಲ್ಲ ಮುಗೀತು, ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಅದೇ ಆವಾಗಲೇ ಹೇಳಿದ್ನಲ್ವ, ಇವತ್ತು ಮುದ್ದೆ ಮಾಡಿಲ್ಲ, ಬರೀ ರೈಸ್ ಅಷ್ಟೇ. ನಾವು ಊಟಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಅಪ್ಪಾಜಿ ಎಲ್ಲ ಹೊರಗಡೆ ಹೋಗೈತೆ. ಸರಿ ನಾವು ಕೂತ್ಕೊಂಡಿರೋಣ, ಅವ್ರು ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿ ಎಲ್ಲನೂ ತೊಗೊಂಡೋಗಿ ಇಡ್ತಾ ಇದ್ದೆ. ರೈಸ್ ಒಂದು ಸಲ, ಸಾಂಬಾರು ಒಂದು ಸಲ, ಆ ಥರ. ನಾವು ಈ ಮನೇಲಿ ಕೂತ್ಕೊಂಡ್ರೆ ಹತ್ತಿರ ಆಗುತ್ತೆ, ಮುಂದ್ಗಡೆ ಮನೇಲಿ ಟಿ ವಿ ಇರೋದ್ರಿಂದ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಇಲ್ಲೊಂದು ಎಡವಟ್ಟು ಮಾಡಿಕೊಂಡೆ. ತಟ್ಟೆ ಮೇಲೆ ನೀರು ಎತ್ಕೊಂಡು ಹೋಗೋಣ ಒಂದೇ ಸಲ ಅಂತ ಒಯ್ತಾ ಇದ್ದೆ, ಎಲ್ಲ ಚೆಲ್ಲೋಯ್ತು. 2 ಲೋಟ ನೀರು ಚೆಲ್ಲೋಯ್ತು. ಮೊದಲೇ ಹಿಂದ್ಗಡೆ ಮನೆ ಶೀತ, ಅಂದರೆ ನೆಲ ಫುಲ್ ಕೆಳಗಡೆ ಐತೆ. ಏನೋ ಒಂದು ಸ್ವಲ್ಪ ಕಟ್ಟಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ವ ಒಂದು ವೀಡಿಯೋದಲ್ಲಿ. ಮೊದಲೇ ಮಳೆ ಹುಯ್ತಾ ಇರೋದ್ರಿಂದ ಹಿಂದ್ಗಡೆ ಮನೆ ಶೀತ, ಅದರೊಳಗೆ ನಾನು ಬೇರೆ ನೀರು ಹೂದೆ. ಅಯ್ಯೋ ಸರಿ ಅಂತ ಹೇಳಿ ಅದನ್ನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ತಟ್ಟೆನೂ ನೀರನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇದೇ ರೀತಿ ಏನೇ ಮಾಡೋಕ್ಕೆ ಹೋದ್ರೂ ಏನೋ ಒಂದಲ್ಲಿ ವಿಚಿತ್ರ ನಡೆದೇ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನಾನೇ ಯೋಚನೆ ಮಾಡ್ತಾ ಇರ್ತೀನಿ, ಏನಾದರೂ ಒಂದೊಂದು ಮಾಡ್ತಿರ್ತೀನಲ್ಲ ಎಡವಟ್ಟನ್ನ ಅಂತ ಹೇಳಿ. ಸರಿ ಅಮ್ಮ ಅವನ್ನೆಲ್ಲರನ್ನೂ ಕೈ ತೊಳ್ಕೊಳ್ಳಿ, ಊಟ ಮಾಡೋಣ ಅಂತ ಅಂದೆ. ಸರಿ ಅಂತ ಹೇಳಿ ಎಲ್ಲ ಬಂದು ಕೂತ್ಕೊಂಡ್ರು. ನಮ್ಮ ಅಪ್ಪಾಜಿ ಮೇಲಿಂದ ಬತ್ತು ಲಾಸ್ಟಲ್ಲಿ. ನೋಡಿ ನಮ್ಮ ಮಮ್ಮಿ ಅವರು ಊಟ ಹಾಕ್ಕೊತಾ ಇದ್ದಾರೆ. ನಮ್ಮ ಅಮ್ಮನ್ನ ಹೆಂಗೈತಮ್ಮ ಅಂದರೆ ಸುಮಾರಾಗಿ ಐತೆ ಅಂತು. ಸುಮಾರಾಗಿ ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಐತೆ. ಅಂದರೆ ಗ್ರೇವಿ ಮಾಡ್ಕೋಬೇಕು. ನಾನು ಏನು ನೀರು ಹಾಕಿದೆ ಅದನ್ನು ನೀರು ಹಾಕ್ತಾನೇ ಬರೀ ಗ್ರೇವಿ ಥರ ಮಾಡಿಕೊಂಡ್ರೆ ಮಸ್ತಾಗಿರ್ತದೆ. ಏನು ಚಿಕನ್ನೇ ತಿನ್ನೋದು ಬೇಡ, ಅಷ್ಟು ಸಖತ್ತಾಗಿರ್ತದೆ. ಅದೇ ತೆಳುವಿದೆ, ಏನು ಮಸಾಲೆನ ಆಡಿಸಿಲ್ವಲ್ಲ, ಅದಕ್ಕೆ ತೆಳು ಥರ ಇದೆ. ಬಟ್ ಸಖತ್ತಾಗೈತೆ. ನಾನು ಎಷ್ಟು ಬೇಗ ತಿಂತೀನಿ ಅಂದ್ಬಿಟ್ಟು ಹಂಗೆ ಬೇಯಿಸ್ತಾನೆ 1-2 ಅಣಬೆ ಪೀಸ್ ಎಲ್ಲ ತಿನ್ಕೊಬಿಟ್ಟೆ ನಾನು. ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೀನಿ ಇವಾಗ, ಸುಮಾರಾಗದೆ ಅಂತ ಅದೇ. ಆಗ ನಾನು ತಿಂದ್ಬಿಟ್ಟು ಎಂಥ ಸುಮಾರಾಗದಮ್ಮ, ಚೆನ್ನಾಗದೆ ಅಂದೆ. ಅಂದರೆ ನಮ್ಮ ಅಪ್ಪಾಜಿ ಲಾಸ್ಟಲ್ಲಿ ಬತ್ತು, ನಮ್ಮ ಅಪ್ಪಾಜಿನೂ ಕೇಳಿದೆ ಚೆನ್ನಾಗದೆ ಅಂತು. ಕೃತು ಆಲ್ರೆಡಿ ಮಲ್ಕೊಂಡಿದ್ಲು, ಅವ್ರ ಅಜ್ಜಿ ಕರೀತಾ ಇತ್ತು, ಬಾ ಟಿ ವಿ ನೋಡ್ಬಾ ಅಂತ. ಅವಳಿಗೆ ನಿದ್ದೆ ನಾನು ಬರಲ್ಲ ಅಂತ ಹೇಳಿ ಮಲಗಿದ್ಲು. ಅವಳಿಗೆ ಈ ಥರ ಡೈಲಿ ನೈಟು ಮಲ್ಕೋಬೇಕಾದ್ರೆ ಈ ಥರ ಸೇಫ್ಟಿ ಕವರ್ನ ಹಾಕಿ ಅದ್ರ ಮೇಲೆ ಹಾಸಿಗೆ ಹಾಸಿನೇ ಮಲಗಿಸೋದು. ಅಯ್ಯೋ ನಮ್ಮ ಮಂಚ ಬೆಡ್ಡು ಎಲ್ಲ ಸ್ಮೆಲ್ ಬಂದ್ಬಿಟ್ಟಿತ್ತು. ಆಮೇಲಿಂದ ಇದನ್ನು ಅಟ್ಟದ ಮೇಲಿಂದ ಎತ್ಕೊಬಂದ್ನಲ್ವ, ಆವತ್ತಿಂದ ನಮ್ಮ ಬೆಡ್ಡು ಸೇಫಾಗಿದೆ, ಏನೂ ಸ್ಮೆಲ್ ಇಲ್ಲ. ಒಂದು 2-3 ದಿನ ಅಂತೂ ಪಾನ್ಸ್ ಪೌಡ್ರ್ ಹಾಕ್ಕೊಂಡು ಮಲ್ಕೊಬಿಟ್ಟಿದೆ, ಸ್ಮೆಲ್ ತಡೆಯೋಕ್ಕಾಗ್ದೇ. ಆ ಥರ ಕೆಳಗಡೆ ಮಲ್ಕೋತು ಅಂದರೆ ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಆಗುತ್ತೆ. ಮತ್ತು ತಣ್ಣಗೆ ಇರುತ್ತಲ್ಲ ನೆಲ, ಶೀತ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಮಂಚದ ಮೇಲೇ, ಮಂಚ ಮಾಡಿಸ್ದಾಗಿಂದ ಮಂಚದ ಮೇಲೇ ನಾನುವೇ. ಸರಿ ಕೃತುನ್ಗೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಡೈಲಿ ಈ ಥರ ಮಾಡಬೇಕು. ಬೆಳಗ್ಗೆ ಸಲ ಎದ್ದು ಆ ದಟ್ಟನ ಬಿಸ್ಲಿಗೆ ತೆಗ್ದು ಹಾಕಬೇಕು. ಇವಾಗ ಬೇರೆ ಮಳೆ, ಬಿಸಿಲಿಲ್ಲ, ದಟ್ಟ ಒಣಗ್ಸೋಕ್ಕೆ, ಬಟ್ಟೆ ಒಣಗ್ಸೋಕ್ಕೆ ಎಲ್ಲ ಹಿಂಸೆ. ನಮ್ಮ ಪಾಪ ಒಂದು ಹೊತ್ನಲ್ಲಿ ಅಲ್ಲಿ ಮಲಗಿದ್ರೆ ಮಧ್ಯರಾತ್ರಿ ನಾನು ನಮ್ಮ ಅಮ್ಮನ ತಗೊಯ್ತೀನಿ ಅಂತ ಎದ್ದು ಓಡಿ ಬರ್ತಾಳೆ. ಅಷ್ಟು ಅವಳು ನನ್ನ ಹಚ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮೊಟ್ಟೆ ಪ್ಲಸ್ ಅಣಬೆ ಸಾಂಬಾರು ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಸಾಂಬಾರು ಮಾಡೋದಕ್ಕಿಂತ ಗ್ರೇವಿ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡೋದು ಮರಿಬೇಡಿ. ಬಾಯ್.